ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಟನ್ ತವಾ ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಬ್ಯಾಂಗ್ಳೂರು ಶಿವಾಜಿನಗರ ಕಡೆ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಈ ಥರನೇ ಮಾಡೋದು. ಸೊ ಅದನ್ನು ನಾವು ಮನೇಲಿ ಯಾವ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಮಟನ್ ಅಂಗಡಿಯಲ್ಲೇ ಹೇಳಿದ್ದೆ ನನಗೆ ತವಾ ಫ್ರೈಗೆ ಬೇಕಾಗಿರೋಂತಹ ಮಟನ್ ಪೀಸಸ್ನ ಕಟ್ ಮಾಡಿಕೊಡಿ ಅಂತ. ಸೊ ನೋಡಿ, ನನಗೆ ಈ ಥರ ಕಟ್ ಮಾಡಿಕೊಟ್ರು ಅವರು. ನೀವು ಯಾವ ಥರ ಹೇಳ್ತೀರೋ ಆ ಥರ ಕಟ್ ಮಾಡಿಕೊಡ್ತಾರೆ ಮಟನ್ ಅಂಗಡಿಯಲ್ಲಿ. ನಾನಿಲ್ಲಿ ಅರ್ಧ ಕೆಜಿ ತೊಗೊಂಡಿನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. 6 ರಿಂದ 7 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕಪ್ಮೆಣಸು, ಚಕ್ಕೆ, ಲವಂಗ, ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಜಾಸ್ತಿ ಬೇಡ, ಸ್ವಲ್ಪ ಟೇಸ್ಟ್ಗೆ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೋಡಿ, ನಾನು ಇಲ್ಲಿ ಕುಕ್ಕರ್ ಬಿಸಿ ಆಗೋಕ್ಕಿಟ್ಟಿದ್ದೆ. ಕುಕ್ಕರ್ ಬಿಸಿ ಆದಮೇಲೆ ನಾವು ಇಲ್ಲೆಲ್ಲ ಮಟನ್ನ ಹಾಕ್ಕೊಳ್ಳೋಣ. ನೀರು ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದರಲ್ಲೇ ನೋಡಿ ನೀವು ಒಂದು ಹಬೆ ಬಂದರೆ ಎಷ್ಟೊಂದು ನೀರು ಬಿಡುತ್ತೆ ಅಂತ. ಯಾಕಂದರೆ ಮಟನ್ನಲ್ಲಿರೋ ನೀರೆಲ್ಲ ನಮಗೆ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಇದನ್ನು ಮಟನ್ನ ನಾವು ಬಿಸಿ ಮಾಡ್ಕೋಬೇಕು. ನೋಡಿ ನೀರು ಎಷ್ಟು ಬಿಡ್ತಾ ಇದೆ ನೋಡಿ, ಇದೆಲ್ಲ ನೀರೆಲ್ಲ ನಾವು ಡ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ನೀರು ನಮಗೆ ಎಲ್ಲ ಕಮ್ಮಿ ಆಗಿಬಿಡಬೇಕು. ಆ ಟೈಮಲ್ಲಿ ನಾವು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ, ರುಬ್ಕೊಂಡಿರ್ತೀವಲ್ಲ, ಈ ಮಸಾಲೆನ ನಾವು ಈ ಮಟನ್ಗೆ ಹಾಕಬೇಕು. ಹಾಕಿ ಒಳ್ಳೆ ಮಿಕ್ಸ್ ಕೊಡಿ. ಯಾಕಂದರೆ ಮಟನಲ್ಲೆಲ್ಲ ಮಸಾಲೆ ಇಟ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು. ನೋಡಿ ಈ ಥರ ಮಸಾಲೆ ಎಲ್ಲ ಮಟನ್ಗೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಬೇಕಾದರೆ ಹಾಕ್ಕೊಳ್ಳಿರಾ. ಆಮೇಲೆ ನಾನು ಇಲ್ಲಿ ಒಂದು ಲೆಮನ್ನ ತೊಗೊಂಡಿದ್ದೀನಿ, ನಿಂಬೆ ರಸನ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದೇ ಮೈನು ನಿಂಬೆ ರಸ. ಯಾಕಂದರೆ ಹುಳಿ ಹುಳಿಯಾಗಿ ಖಾರ ಖಾರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ಒಳ್ಳೆ ಮಿಕ್ಸ್ ಕೊಡಿ. ಮಟನ್ಗೆಲ್ಲ ಈ ಥರ ಹಿಡಿಬೇಕು ಟೇಸ್ಟು, ಅಲ್ಲಿವರೆಗೂ ಮಿಕ್ಸ್ ಕೊಡಿ. ಸೊ 4 ರಿಂದ 5 ವಿಸಿಲ್ ಬರೋವರೆಗೂ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ವಿಸಿಲ್ ಬಂದಾಯಿತು. ಸೊ ನೋಡಿ ಎಷ್ಟೊಂದು ಎಣ್ಣೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಆಯಿಲ್ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಈಗ ನಾವು ಆಯಿಲೇ ಹಾಕಿಲ್ಲ, ಇದು ಏನು ಆಯಿಲ್ ಅಂದರೆ ಕೊಬ್ಬಲ್ಲಿರೋ ಎಣ್ಣೆ ಎಲ್ಲ ಈ ಥರ ಬಿಟ್ಟಿದೆ. ಇದೆಲ್ಲ ಡ್ರೈ ಆಗೋವರೆಗೂ ನಾವು ಬಿಸಿ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಡ್ರೈ ಆಗೋವರೆಗೂ ನಾವು ಕುದಿಸ್ಕೋಬೇಕು. ನೋಡಿ ಈ ಥರ ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು. ಆ ಮಟನಲ್ಲಿ ಎಲ್ಲ ಮಸಾಲೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ನೋಡಿ ಈ ಥರ ಮಿಕ್ಸ್ ಆಗ್ತಾನೆ ಇರಬೇಕು. ಮಸಾಲೆ ಎಲ್ಲ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಲಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನಾನು ಈ ಸೈಡಲ್ಲಿ ನಾನು ಚಾರ್ಕೋಲ್ ಇಟ್ಟಿದ್ದೆ, ಇದನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ಸ್ಟವ್ ಮೇಲೆ. ಈ ಥರ ಇದನ್ನ ಬಿಸಿ ಮಾಡಿಕೊಂಡು, ಸೊ ನೋಡಿ ಈ ಥರ ಅದಾದ್ರು ಚಿಕ್ಕ ಬಟ್ಲಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿ ಇಡಿ. ಮಸಾಲೆ ಎಲ್ಲ ಸೈಡಲ್ಲಿ ಬರೋ ಥರ ಮಾಡಿಕೊಂಡು ನೋಡಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಡಿ. ಇದು ಒಳ್ಳೆ ತಂದೂರಿ ಫ್ಲೇವರ್ ಕೊಡುತ್ತೆ ಈ ಥರ ಮಾಡೋದ್ರಿಂದ. ಸೊ ನೋಡಿ ನಾನು ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಟೇಸ್ಟು. ಚೆನ್ನಾಗಿ ಘಮ ಬರ್ತಾ ಇದೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು ತವಾ ಫ್ರೈ ಮಾತ್ರ. ಇದನ್ನು ನಾನು ತೊಗೊಬಿಡ್ತೀನಿ. ತೊಗೊಂಡು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಇದೆಲ್ಲ ಮಿಕ್ಸ್ ಆಗಬೇಕು, ಈ ಅರೋಮಾ ಎಲ್ಲ ಮಟನ್ಗೆ ಹಿಡ್ಕೋಬೇಕು. ಅದಕ್ಕೆ ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇರಬೇಕು ಫ್ರೆಂಡ್ಸ್. ಆಲ್ರೆಡಿ ನಮ್ಮದು ಇದು 80% ಆಲ್ರೆಡಿ ನಮಗೆ ರೆಡಿ ಆಗೋಗಿದೆ ಈ ತವಾ ಫ್ರೈ. ಬಟ್ ಇವಾಗ ಇದಕ್ಕೆ ತವಾ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ನಾನು ತವಾ ಬಿಸಿ ಆಗೋಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವೇನು ಇದು ಬಿಸಿ ಮಾಡ್ಕೊಂಡಿದ್ವಿ ಮಸಾಲೆನ ಒಂದೊಂದು ಪೀಸೇ ನೋಡಿ ಈ ಥರ ಇಡಿ. ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬಿಡಿ, ಅಂದರೆ ಚಿಟಪಟ ಅಂತ ನೋಡಿ ಈ ಥರ ಬರುತ್ತೆ. ಸೈಡ್ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ನೆಸೆಸರಿ ಇಲ್ಲ. ನೋಡಿ ಎಲ್ಲ ಮಟನ್ ಪೀಸಸ್ನ ಈ ಥರ ತವಾ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಶೆಲೋ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಒಂದು ಟೇಸ್ಟಾಗಿ ಬರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ, ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಮಸಾಲೆ ನೋಡಿ ಈ ಥರ ಕಲರ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಇದು ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹಬೆ ಬರೋವರೆಗೂ, ಲೈಕ್ ಸ್ಟವ್ ಇದೆಯಲ್ವಾ, ಆ ಗ್ಯಾಸಿಂದು ಸ್ವಲ್ಪ ಹಬೆ ಕೊಡ್ತಾ ಇರಿ ಇದಕ್ಕೆ. ಸೊ ನೋಡಿ ನಮ್ಮದು ತವಾ ಫ್ರೈ ರೆಡಿ ಆಯಿತು. ನಮ್ಮ ಔಟ್ಪುಟ್ ನೋಡಿ ಈ ಥರ ಬರುತ್ತೆ. ಸೊ ಫ್ರೆಂಡ್ಸ್, ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಅಂತ ನನಗೆ ಹೇಳಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.